ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಆಕಸ್ಮಿಕ ಅಂತ ಹೇಳ್ಬೋದು. ಇವತ್ತು ಬೇರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನವಾರ್ಣ ಮಂತ್ರದ ಬಗ್ಗೆ ನನ್ನ ಅನುಭವ ಇನ್ನಷ್ಟು ಹೇಳೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆದರೆ ಮೊನ್ನೆ ಬಸ್ಸಲ್ಲಿ ಬರಬೇಕಾದ್ರೆ ನಡೆದ ಒಂದು ಸನ್ನಿವೇಶ ಈ ವಿಡಿಯೋ ಮಾಡೋದಕ್ಕೆ ಪ್ರೇರೇಪಣೆ. ವಿಡಿಯೋ ಕೊನೆ ತನಕ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ. ಮೊನ್ನೆ ಬಸ್ಸಲ್ಲಿ ನಾನು ಆಫೀಸಿಂದ ಬರಬೇಕಾದ್ರೆ ನನ್ನ ಹತ್ರ ಕೂತಿದ್ದ ಒಬ್ಬರು ವೃದ್ಧೆ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಇದ್ದ ಲಲಿತಾಂಬಿಕೆ ಇಮೇಜನ್ನು ನೋಡಿ ಲಕ್ಷ್ಮಿ ಫೋಟೋ ತುಂಬ ಚೆನ್ನಾಗಿದೆ ಅಂತ ಅಂದರು. ನಾನು ಅದು ಲಕ್ಷ್ಮಿ ಅಲ್ಲ, ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿದೆ. ಅದಕ್ಕೆ ಅವರು ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಬಿಟ್ಟು ನೋಡಿದರು ನನ್ನನ್ನು. ಅಂದರೆ ಲಕ್ಷ್ಮಿ ಅಲ್ಲ ಅಂದರೆ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವರು ಇನ್ನೊಂದು ಸಲ ತೋರಿಸಿ ಫೋಟೋ ದೇವಿದು ಅಂತ ಅಂದರು. ನಾನು ಮತ್ತೆ ತೋರಿಸ್ದೆ ಅವರಿಗೆ. ಏನು ಹೆಸರು ದೇವಿದು ಅಂತ ಹೇಳಿದ್ರಿ ಅಂತ ಕೇಳಿದ್ರು. ನಾನು ಲಲಿತಾ ತ್ರಿಪುರ ಸುಂದರಿ ಅಂದೆ. ಆದರೆ ಎಲ್ಲೂ ಕೇಳಿಲ್ಲ ಈ ಹೆಸರು ಅಂತ ಅಂದರು. ಮೂಲದಲ್ಲಿ ಎಲ್ಲವೂ ಒಂದೇ ತತ್ವ ಆದರೂ ಕೂಡ ಲಲಿತಾಂಬಿಕೆಯ ಹೆಸರು ಕೇಳಿಲ್ಲ ಅನ್ನುವಾಗ ಮನಸ್ಸಲ್ಲಿ ನನಗೆ ಒಂದು ವಿಚಾರ ಹೊಳೆಯಿತು. ಅಂದರೆ ಒಂದು ಥಾಟ್ ಬರೋದು ಅಂತ ಹೇಳ್ತಾರಲ್ಲ, ಆ ಥರ ಆಯಿತು. ನೀವು ಕೇಳಿಲ್ಲ ಅಂತ ಅಲ್ಲ ತಾಯಿ, ಆಕೆ ನಿಮಗೆ ಕೇಳೋ ಹಾಗೆ ಮಾಡಿಲ್ಲ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಹಾಗೆ ನನಗೆ ಆವಾಗಲೇ ಒಂದು ಥಾಟ್ ಬಂತು, ಏನು ಒಂದು ವಿಡಿಯೋ ಮಾಡಬೇಕು ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಕ್ಷಣ ಯೋಚಿಸಿ ನೀವು, ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಹೂಗಳಿವೆ. ಕೆಲವು ಹೂಗಳು ಅಪರೂಪದ ಸುವಾಸನೆಯನ್ನು ಬೀರುತ್ತೆ, ಕೆಲವು ನೋಡಲು ಅತ್ಯಂತ ಸುಂದರವಾಗಿರುತ್ತೆ, ಕೆಲವು ಚಿಕ್ಕವು, ಕೆಲವು ದೊಡ್ಡವು, ಕೆಲವು ಕಾಡಿನಲ್ಲಿ ಅರಳುತ್ತೆ, ಇನ್ನು ಕೆಲವು ಯಾರಿಗೂ ಕಾಣದಂತೆ, ಯಾರ ಗಮನಕ್ಕೂ ಬರದಂತೆ ಅರಳುತ್ತೆ. ಆದರೆ ಪ್ರತಿಯೊಂದು ಹೂವು ದೇವಿಯ ಪಾದಕ್ಕೆ ಅರ್ಪಣೆಯಾಗೋದಿಲ್ಲ, ಆಕೆಯ ಅಲಂಕಾರಕ್ಕೆ ಬಳಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ದೇವಿಗೆ ಯಾವ ಹೂವು ಬೇಕು ಅನ್ನೋದನ್ನು ಆ ಹೂವು ನಿರ್ಧರಿಸೋದು ಅಲ್ಲ, ಆಕೆಯೇ ನಿರ್ಧರಿಸುವಂತಹದ್ದು. ಅದೇ ರೀತಿ ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ಎಲ್ಲರೂ ದೇವಿಯ ಹೆಸರನ್ನು ಹೇಳ್ತಾರೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲರೂ ಮಂತ್ರವನ್ನು ಕೇಳ್ತಾರೆ, ಹೇಳ್ತಾರೆ. ಆದರೆ ಒಬ್ಬರ ಮನಸ್ಸಿನಲ್ಲಿ ಮಾತ್ರ ಒಂದು ದಿನ ಇದ್ದಕ್ಕಿದ್ದಂತೆ ನಾನು ಆ ತಾಯಿಯನ್ನು ಇನ್ನೂ ಹತ್ತಿರದಿಂದ ತಿಳ್ಕೋಬೇಕು ಎಂಬ ಆಸೆ ಮೂಡುತ್ತೆ. ಯಾರು ಹೇಳದೇ ಇದ್ರು, ಯಾರು ಒತ್ತಾಯ ಮಾಡದೇ ಇದ್ರು, ಮನಸ್ಸು ಮತ್ತೆ ಮತ್ತೆ ಅವಳ ಕಡೆಗೆ ಓಡುತ್ತೆ. ಅವಳ ಹೆಸರು ಕೇಳಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅವಳ ಮಂತ್ರ ಕೇಳಿದಾಗ ಹೃದಯದಲ್ಲಿ ಏನೋ ವಿಚಿತ್ರವಾದ ಕಂಪನ ಉಂಟಾಗುತ್ತೆ. ಅವಳ ಕತೆ ಕೇಳಬೇಕು ಅಂತ ಅನಿಸುತ್ತೆ, ಅವಳ ಬಗ್ಗೆ ಓದಬೇಕು ಅಂತ ಅನಿಸುತ್ತೆ, ಅವಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಅದು ಕೇವಲ ನಿಮ್ಮ ಆಸೆ ಅಲ್ಲದೇ ಇರಬಹುದು. ಆಕೆ ನಿಮ್ಮನ್ನು ತನ್ನ ಕಡೆಗೆ ಕರೆಯುತ್ತಿದ್ದಾಳೆ. ನೀವು ದೇವಿಯನ್ನು ಹುಡುಕ್ತಾ ಇದ್ದೀರಿ, ಅವಳಿಗೆ ಸಂಬಂಧಪಟ್ಟ ವಿಡಿಯೋ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಅನಿಸುತ್ತೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಕೆಲವೊಮ್ಮೆ ನೀವು ದೇವಿಯನ್ನು ಹುಡುಕೋದಲ್ಲ, ಆಕೆಯೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾಳೆ. ಒಂದು ದಿನ ಒಂದು ಮಂತ್ರ ನಿಮ್ಮ ಕಿವಿಗೆ ಬೀಳುತ್ತೆ, ಒಂದು ದಿನ ದೇವಿಯ ರೂಪ ನಿಮ್ಮ ಕಣ್ಣಿಗೆ ಬೀಳುತ್ತೆ, ಲಲಿತಾಂಬಿಕೆಯ ಹೆಸರು ನಿಮ್ಮ ಮನಸ್ಸಲ್ಲಿ ಉಳಿದುಕೊಳ್ಳುತ್ತೆ. ಒಂದು ದಿನ ಶ್ರೀವಿದ್ಯೆ ಅಂದರೆ ಏನು ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ. ದಶಮಹಾವಿದ್ಯೆಗಳ ಬಗ್ಗೆ ಒಲವು ಬರುತ್ತೆ. ಇದೆಲ್ಲವೂ ಕೇವಲ ಕೋಇನ್ಸಿಡೆನ್ಸ್ ಅಂತ ಅಂದ್ಕೋಬೇಡಿ. ಕೋಇನ್ಸಿಡೆನ್ಸ್ ಅಂತ ಯಾವುದು ಕೂಡ ಇಲ್ಲ. ಬಹುಶಃ ನಿಮ್ಮ ಒಳಗೆ ಯಾವುದೋ ಹಳೆಯ ಸಂಸ್ಕಾರವನ್ನು ಆಕೆ ಎಬ್ಬಿಸ್ತಾ ಇರ್ಬೋದು. ಇಲ್ಲಿ ಅಂದರೆ ಮೊದಲು ನಾನು ನಮ್ಮ ಗುರುಗಳ ಕ್ಲಾಸನ್ನು ಅಟೆಂಡ್ ಮಾಡಿದಾಗ ನನಗೆ ಕೂಡ ಗೊತ್ತಿರಲಿಲ್ಲ ಸ್ಪಿರಿಚುವಲ್ ಪ್ರಾಸೆಸ್ ಅನ್ನೋದು ಇರುತ್ತೆ ಅಲ್ಲಿ ಅಂತ. ಲಲಿತಾಂಬಿಕೆ ಮತ್ತು ಕಾಳಿ ಬಗ್ಗೆ ಅಲ್ಲಿ ಹೇಳ್ತಾರೆ ಅಂತ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಕ್ಲಾಸ್ ಅಟೆಂಡ್ ಆದಮೇಲೆ ಗೊತ್ತಾಗಿದ್ದು ನನಗೆ. ಯಾಕೆಂದರೆ ದೇವಿಯ ಕಡೆಗೆ ಹೋಗುವ ದಾರಿ ಹೊರಗಿನಿಂದ ಕಾಣಿಸೋದಕ್ಕಿಂತ ಒಳಗಿನಿಂದ ತೆರೆಯೋದಂತೆ. ನೀವು ಆ ತಾಯಿ ಜಗದಂಬಿಕೆಯ ಹೆಸರು ಹೇಳಲು ಪ್ರಾರಂಭಿಸೋದಕ್ಕೂ ಮೊದಲು ಆ ಹೆಸರು ನಿಮ್ಮ ಹೃದಯದಲ್ಲಿ ಸ್ಥಾನ ಪಡಿಬೇಕು.
ನೀವು ಮಂತ್ರ ಅಥವಾ ಸ್ತೋತ್ರ ಜಪಿಸೋದಕ್ಕೂ ಮೊದಲು ಆ ಮಂತ್ರದ ಕಡೆಗೆ ಮನಸ್ಸು ಸೆಳೀಬೇಕು ನಿಮ್ದು. ನೀವು ಅವಳ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮೊದಲು ಅವಳನ್ನು ತಿಳಿದುಕೊಳ್ಬೇಕು ಎಂಬ ಹಂಬಲ ನಿಮ್ಮ ಒಳಗೆ ಹುಟ್ಟಬೇಕು. ಆ ಹಂಬಲ, ಆ ತುಡಿತವೇ ಒಂದು ಕರೆಯಂತೆ. ಆ ಕರೆಯೇ ಆ ತಾಯಿಯ ಕೃಪೆಯ ಮೊದಲ ಸ್ಪರ್ಶವಾಗಿರಬಹುದು. ಹಾಗಾಗಿ ನಿಮಗೆ ದೇವಿಯ ಬಗ್ಗೆ, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದ್ರೆ, ಅವಳ ಹೆಸರು ಕೇಳಿದಾಗ ಮನಸ್ಸು ಒಂದು ಕ್ಷಣ ಸ್ತಬ್ಧವಾದರೆ, ಅವಳ ಮಂತ್ರದ ಕಡೆಗೆ ನಿಮ್ಮ ಮನಸ್ಸು ಮತ್ತೆ ಮತ್ತೆ ಹೋಗ್ತಾ ಇದ್ರೆ, ಶ್ರೀಚಕ್ರ, ಲಲಿತಾ ತ್ರಿಪುರ ಸುಂದರಿ, ದುರ್ಗೆ, ಕಾಳಿ, ವಾರಾಹಿ, ಚಾಮುಂಡೇಶ್ವರಿ, ಮಾತಂಗಿ, ಶಾರದಾ ದೇವಿ, ರಾಜರಾಜೇಶ್ವರಿ ತಾಯಿಯ ಯಾವುದೇ ರೂಪ ಆಗಿದ್ರೂ ಅದನ್ನು ಸಣ್ಣ ವಿಷಯ ಅಂತ ಅನ್ಕೋಬೇಡಿ. ಬಹುಶಃ ಆಕೆ ನಿಮ್ಮ ಮನದ ಬಾಗಿಲನ್ನು ತಟ್ಟೋದಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆದರೆ ನೆನಪಿಡಿ, ದೇವಿಯ ಕೃಪೆ ಅಂದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಎಂಬ ಅರ್ಥ ಅಲ್ಲ. ಕೆಲವೊಮ್ಮೆ ಆಕೆಯ ಕೃಪೆ ಅಂದ್ರೇ ಹಾಗೆ, ಸಮಸ್ಯೆಯ ಮಧ್ಯದಲ್ಲಿ ನಿಮ್ಮ ಮನಸ್ಸು ಕುಸಿಯದಿರುವಂತಹದ್ದು. ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದಾಗಲೂ ನಿಮ್ಮ ಒಳಗೆ ಒಂದು ಶಕ್ತಿ ಉಳಿಯುವಂತಹದ್ದು. ಕತ್ತಲೆಯ ಸಮಯದಲ್ಲಿ ಆ ತಾಯಿ ನನ್ನ ಜೊತೆ ಇದ್ದಾಳೆ ಎಂಬ ಒಂದು ನಂಬಿಕೆ ಉಳಿಯುವಂತಹದ್ದು. ಅದೇ ನಿಜವಾದ ಕೃಪೆ. ಹಿಂದೆ ಯಾವುದೋ ಜನ್ಮದಲ್ಲಿ ದೇವಿಯ ಸಾಧನೆ ಅರ್ಧದಲ್ಲೇ ಉಳಿದಿರ್ಬೋದು. ಅದನ್ನು ಈಗ ಮಾಡು ಅನ್ನುವ ರೀತಿ ಅವಳೇ ಪ್ರೇರಣೆ ಕೊಡ್ತಾ ಇರಬಹುದು. ಇದೇ ರೀತಿ ಆಕೆಯ ವಿಡಿಯೋ ಎಲ್ಲೇ ಕಾಣಲಿ ನೀವು ಕ್ಲಿಕ್ ಮಾಡ್ತೀರಿ. ಹಾಗೆ ಈ ವಿಡಿಯೋಗೆ ಕ್ಲಿಕ್ ಮಾಡಿದ್ದೀರಿ ಅಂದರೆ, ಇಲ್ಲಿಯವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಅದು ಅವಳು ಬಯಸಿದರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ರ್ಯಾಂಡಮ್ ಆಗಿ ಬರುವ ವಿಡಿಯೋ ಆದರೆ ಎಲ್ಲರೂ ಕ್ಲಿಕ್ ಮಾಡಬೇಕಿತ್ತಲ್ಲ. ಆದರೆ ನೀವು ವಿಡಿಯೋಗೆ ಬಂದಿದ್ದೀರಿ ಅಂದರೆ ಅದು ಕೂಡ ಆಕೆಯ ಇಚ್ಛೆಯೇ. ಹಾಗಾಗಿ ನಿಮ್ಮನ್ನು ನೀವು ಸಾಮಾನ್ಯ ಹೂವು ಅಂತ ಅಂದ್ಕೊಳ್ಬೇಡಿ. ಈ ಜಗತ್ತಿನಲ್ಲಿ ಸಾವಿರಾರು ಹೂವು ಇರ್ಬೋದು, ಆದರೆ ದೇವಿಯ ಪಾದಕ್ಕೆ ಹೋಗುವ, ಅಂದರೆ ದೇವಿಯ ಪಾದವನ್ನು ಸೇರುವ ಹೂವು ತನ್ನ ಸೌಂದರ್ಯದಿಂದ ಮಾತ್ರ ಆಯ್ಕೆ ಆಗೋದಲ್ಲ, ಅದು ಆಕೆಯ ಇಚ್ಛೆಯಿಂದ ಆಯ್ಕೆ ಆಗತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಆಕೆಯ ಪ್ರವೇಶ ಆಗಿದ್ದರೆ, ನಿಮ್ಮ ಬಾಯಿಯಲ್ಲಿ ಆಕೆಯ ಹೆಸರು ಶ್ರೀಮಾತಾ ಅಂತ ಬರಬೇಕಾದ್ರೆ ಕೂಡ ಅದು ಕೂಡ ಆಕೆಯ ಇಚ್ಛೆ ಇಲ್ಲದೆ ಸಾಧ್ಯ ಇಲ್ಲ. ಇದು ಶತಸಿದ್ಧ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ, ಫೈನಾನ್ಷಿಯಲ್ ಕ್ರೈಸಸ್ಸು, ಸಂಬಂಧಗಳಲ್ಲಿ ಬಿರುಕು, ಏನೇ ಇರಬಹುದು, ಸಮಸ್ಯೆ ಬಗೆಹರಿಲಿ ಅಂತ ನೀವು ಆಕೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಾರಂಭಿಸಿರ್ಬೋದು. ಅವಳೇ ನಿಮಗೆ ತೋರಿಸುವಂತೆ ಮಾಡ್ತಾಳೆ. ವಿಡಿಯೋ ಮೂಲಕ ಇರ್ಬೋದು, ಮಂತ್ರದ ಮೂಲಕ ಇರ್ಬೋದು, ಅಥವಾ ಇನ್ಯಾರೋ ಅಪರಿಚಿತ ವ್ಯಕ್ತಿಯ ಮೂಲಕ ಇರ್ಬೋದು, ಅಥವಾ ಇನ್ಯಾರೋ ರಿಲೇಟಿವ್ಸ್ ಮೂಲಕ, ಅಥವಾ ಕನಸಿನ ಮೂಲಕ. ಹೀಗೆ ಯಾವ ರೀತಿಯಲ್ಲಿ ಆಗಲಿ ಆಕೆ ನಿಮ್ಮ ಜೀವನದಲ್ಲಿ ಇದ್ದಾಳೆ ಅಂದರೆ ಅದು ಆಕೆಯ ಇಚ್ಛೆ. ನನ್ನ ಕನಸಿನಲ್ಲಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಹೀಗೆ ಗುರುಗಳು ಸಿಗ್ತಾರೆ, ಅವರಿಂದ ಇನ್ನಷ್ಟು ಆಕೆಯ ಬಗ್ಗೆ ತಿಳಿದುಕೊಳ್ಳುವ ಮತ್ತು ಶ್ರೀವಿದ್ಯೆಯ ಮಂತ್ರಗಳು ಎಲ್ಲವೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಹುಶಃ ಅವಳ ಆರಾಧನೆಯ ಸ್ವಲ್ಪ ವರ್ಷದ ಹಿಂದೆಯೇ ಮಾಡಿದ್ರ ಫಲವೋ ಏನೋ ಗುರುಗಳನ್ನು ಆಕೆ ಕಳುಹಿಸಿದ್ದು ಎನ್ನುವುದು ನನ್ನ ನಂಬಿಕೆ. ನನ್ನ ಬಗ್ಗೆ ಇನ್ನೂ ಸ್ವಲ್ಪ ಸೈಂಟಿಫಿಕ್ ಆಗಿ ಆ ರೀತಿಯಲ್ಲಿ ತಿಳ್ಕೊ ಎಂಬುದಾಗಿ ಸರನ್ನು, ಅಂದರೆ ಗುರುಗಳನ್ನು ಪರಿಚಯ ಮಾಡಿದ್ದೆ ಆಕೆ ಇರಬಹುದು ಅನ್ನೋದು ನನ್ನ ನಂಬಿಕೆ. ಒಟ್ಟಿನಲ್ಲಿ ಆಕೆಯಿಂದ ಗುರು ಸಿಕ್ಕಿದ್ದೋ ಅಥವಾ ಗುರುವಿನಿಂದ ಆಕೆ ಸಿಕ್ಕಿದ್ದೋ ಯಾವುದಾದ್ರೂ ಆಗಲಿ, ಗುರುಗಳು ಸಿಕ್ಕಿದ್ದಾರೆ. ಗುರುಗಳ ಮೂಲಕ ಆಕೆಯನ್ನು ಸೇರುವ ದಾರಿಯು ಹತ್ತಿರವಾಗಿದೆ. ಅದಕ್ಕೆ ಗುರುವಿನ ಪಾದವನ್ನು ಯಾವತ್ತೂ ನಾವು ನಮ್ಮ ಸಹಸ್ರಾರದಲ್ಲಿ ಧ್ಯಾನಿಸಬೇಕಂತೆ. ಯಾಕೆಂದರೆ ಗುರುವಿನ ಜ್ಞಾನದಿಂದ ಅವರು ನಮಗೆ ಕೊಟ್ಟ ಜ್ಞಾನವನ್ನು ಕೊಟ್ಟಾಗ, ಆ ಜ್ಞಾನವನ್ನು ನಮಗೆ ಕೊಟ್ಟಾಗ ಆಕೆಯನ್ನು ಇನ್ನೂ ಹತ್ತಿರದಿಂದ ಅರಿಯೋದಕ್ಕೆ ಸಾಧ್ಯವಾಗೋದು. ಹೀಗೆ ಈಗ ತಾನೇ ನೀವು ಈ ದಾರಿಯಲ್ಲಿ ಬಂದಿದ್ದೀರಿ ಅಂದರೆ ಅದು ಕೂಡ ಆಕೆಯ ಇಚ್ಛೆ ಇರಬಹುದು. 30 ವರ್ಷಗಳಿಂದ ಆರಾಧಿಸ್ತಾ ಇದ್ದೀರಿ ಅಂದರೆ ಕೂಡ ಅದು ಆಕೆಯ ಇಚ್ಛೆ ಇರ್ಬೋದು. ಇಲ್ಲಾಂದರೆ ನನ್ನಂತಹ ಅಲ್ಪ ಜ್ಞಾನಿಗೆ, ನನ್ನಂತಹ ಇಂಟ್ರೋವರ್ಟ್
ಇರುವಂತಹ ನೇಚರ್ ಇರುವಂತಹ ನಾನು ಕ್ಲಾಸ್ ಅಟೆಂಡ್ ಮಾಡೋದು ಅಂದರೆ ಏನು ಅನ್ನೋದು ನನಗೆ ನಾನು ಕೇಳ್ಕೊಳ್ಳುವಂತಹ ಪ್ರಶ್ನೆ. ಎಲ್ಲವೂ ಆಕೆಯೇ, ಎಲ್ಲವೂ ಆಕೆಯ ಇಚ್ಛೆ. ಸರ್ವಂ ರೂಪಮಯೀ ದೇವಿ, ಸರ್ವಂ ದೇವಿಮಯಂ ಜಗತ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.